ನನ್ನ ಹೆಸರು ಬಸವರಾಜ ಮ್ಯಾಗಳಮನೆ ಅಂತೇಳಿ ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ತಾಲೂಕಾ ಪದಾಧಿಕಾರಿಗಳು ಸೇರಿ ಇವತ್ತಿನ ದಿವಸ ಮಾನ್ಯ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಆನೆಗುಂದಿ ಉತ್ಸವ ಸಲುವಾಗಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಈಗಾಗಲೇ ಮಾಧ್ಯಮದ ಮೂಲಕ ಮತ್ತು ತಹಸೀಲ್ದಾರ್ ಮೂಲಕ ಸಚಿವರಿಗೂ ಮತ್ತು ಸರ್ಕಾರಕ್ಕೂ ಒತ್ತಾಯ ಮಾಡಲಾಗಿದೆ. ಹೀಗಾಗಿ ಸಚಿವರು ನಿರ್ಲಕ್ಷ್ಯ ಹೊಂದಿದ್ದಾರೆ. ಆ ಕಂಪ್ಲಿ ಕುರುಗೋಡ ಹಂಪಿ ಉತ್ಸವ ಬೇರೆ ಬೇರೆ ಉತ್ಸವಗಳು ನಡೆದಿದ್ದಾವೆ. ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯನ್ನು ಹೊಂದಿರತಕ್ಕಂಥ ನಮ್ಮ ಜಿಲ್ಲೆಯ ಸಚಿವರು ಆನೆಗುಂದಿಯ ಉತ್ಸವದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅವರು ಈಗ ಕೂಡಲೇ ದಿನಾಂಕವನ್ನು ನಿಗದಿ ಮಾಡಬೇಕು. ಆನೆಗುಂದಿ ಉತ್ಸವವನ್ನು ಅವರು ಮಾಡದೇ ಇದ್ರೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಂತೇಳಿ ಈಗಾಗಲೇ ನಾವು ಒತ್ತಾಯ ಮಾಡಿದ್ದೇವೆ. ಅದೇ ರೀತಿ ಶಾಸಕರು ಕೂಡ ಸ್ಥಳೀಯವಾಗಿ ಆನೆಗುಂದಿಯ ಬಗ್ಗೆ, ಯಾಕಂದ್ರೆ ಆನೆಗುಂದಿ ಇದು ಹಂಪಿಯ ಯಾವ ರೀತಿಯಾಗಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿದೆ, ಅದೇ ರೀತಿಯಾಗಿ ಆನೆಗುಂದಿ ಕೂಡ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿದೆ. ಇಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳಿದ್ದಾವೆ, ಸ್ಮಾರಕಗಳಿದ್ದಾವೆ, ಕೆಂಪೇಗೌಡರನ್ನ ಬಂಧಿಸಿರ್ತಕ್ಕಂಥ ಸೆರೆಮನೆ ಇದೆ, ಅನೇಕ ಇಲ್ಲಿ ಮೂರ್ತಿಗಳಿದ್ದಾವೆ. ಇಂಥ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ಸ್ಥಳೀಯ ಶಾಸಕರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾಗಿ ಈ ಇಬ್ಬರು ಈ ಆನೆಗುಂದಿ ಉತ್ಸವವನ್ನು ದಿನಾಂಕವನ್ನು ಕೂಡಲೇ ನಿಗದಿ ಮಾಡದೇ ಇದ್ರೆ ಇವರಿಬ್ಬರು ವಿರುದ್ಧ ಎಲ್ಲಿ ಸಭೆ ಸಮಾರಂಭಗಳಲ್ಲಿ ಅವರು ಭಾಗವಹಿಸ್ತಾರ ಅಲ್ಲಿ ನಮ್ಮ ಸಂಘಟನೆ ಇವರು ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡಲಾಗುವುದು ಎಂದು ಈಗಾಗಲೇ ಶಾಸಕರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅಂಗಡಿಗೆ ಅವರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದಷ್ಟು ನಮ್ಮ ಭಾಗದ ಆನೆಗುಂದಿ ಭಾಗದ ಜನರ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡದಲ್ಲಿ ಅದರ ಹೊಣೆಯನ್ನು ಇವರಿಬ್ಬರು ಓಡಬೇಕಾಗ್ತದೆ ಅಂತ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.